ಸಂಡೂರು ಅಂದ್ರೆ ತಕ್ಷಣ ನೆನಪಾಗೋದು ಗಣಿಗಾರಿಕೆ. ಆದ್ರೆ ಕೈಕೋಟೆಯಲ್ಲಿ ಕೇಸರಿ ಬಾವುಟವನ್ನ ಹಾರಿಸೋಕೆ ಈ ಬಾರಿ ಗಾಲಿ ಜನಾರ್ದನ್ ರೆಡ್ಡಿ ರೆಡಿಯಾಗಿದ್ರು. ಆದ್ರೆ ಸಚಿವ ಸಂತೋಷ್ ಲಾಡ್ ರವರ ಲಡಾಯಿಯಿಂದ ಬಿಜೆಪಿ ಮತ್ತೊಮ್ಮೆ ಸೋತು ಸುಣ್ಣವಾಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವೀರೇಶ್ ದಾನಿ. ಅನ್ನಪೂರ್ಣೇಶ್ವರಿಗೆ ಲಡ್ಡು ಗಿಫ್ಟ್ ಕೊಟ್ಟ ಲಾಡ್. ಸಂಡೂರು ಅಂದರೆ ತಕ್ಷಣ ನೆನಪಾಗೋದು ಗಣಿಗಾರಿಕೆ. ಗಣಿಗಾರಿಕೆ ಮೂಲಕವೇ ದೇಶ ವಿದೇಶದಲ್ಲಿ ಖ್ಯಾತಿ ಕುಖ್ಯಾತಿಯನ್ನು ಪಡೆದ ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದರಲ್ಲಿ ಸುಳ್ಳಲ್ಲ. ಆದರೆ ಕೈಕೋಟೆಯಲ್ಲಿ ಕೇಸರಿ ಬಾವುಟವನ್ನ ಹಾರಿಸೋಕೆ ಈ ಬಾರಿ ಗಾಲಿ ಜನಾರ್ದನ್ ರೆಡ್ಡಿ ರೆಡಿಯಾಗಿದ್ರು. ಆದರೆ ಸಚಿವ ಸಂತೋಷ್ ಲಾಡ್ ರವರ ಲಡಾಯಿಯಿಂದ ಬಿಜೆಪಿ ಮತ್ತೊಮ್ಮೆ ಸೋತು ಸುಣ್ಣವಾಗಿದೆ. ಈ ಮೂಲಕ ಅನ್ನಪೂರ್ಣೇಶ್ವರಿಗೆ ಸಚಿವ ಸಂತೋಷ್ ಲಾಡ್ ಅವರು ಲಡ್ಡುವನ್ನು ಗಿಫ್ಟ್ ಆಗಿ ನೀಡಿದ್ದಾರೆ. ಹೌದು, ಸಂಡೂರು ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದರಲ್ಲಿ ಸುಳ್ಳಲ್ಲ. ಆದರೆ ಅದೇ ಸಂಡೂರಿನ ಕಾಂಗ್ರೆಸ್ನ ಭದ್ರಕೋಟೆಗೆ ಕಳೆದ 20 ವರ್ಷಗಳಿಂದ ರಕ್ಷಣೆಯನ್ನು ನೀಡಿದ್ದು ಮಾತ್ರ ಸಚಿವ ಸಂತೋಷ್ ಲಾಡ್ ಅನ್ನೋದರಲ್ಲೂ ಸಹ ಎರಡು ಮಾತಿಲ್ಲ. 2004ರಿಂದ ಸಚಿವ ಸಂತೋಷ್ ಲಾಡ್ ರವರು ಅಲ್ಲಿ ಒಮ್ಮೆ ಬಾರಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ ನಂತರ 2008ರಿಂದ ಸಂಡೂರು ವಿಧಾನಸಭಾ ಕ್ಷೇತ್ರ ಎಸ್ಟಿಗೆ ಮೀಸಲಾದ ಬಳಿಕ ಸಚಿವ ಸಂತೋಷ್ ಲಾಡ್ ರವರು ಕಲಘಟಗಿಯಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದ್ರೂ ಸಹ ಸಂಡೂರಿನಲ್ಲಿ ಅವರೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಸಂಡೂರನ್ನ ಉಳಿಸ್ಕೊಂಡು ಬಂದಿದ್ದಾರೆ. 2008ರಿಂದ ಈಗಿನ ಸಂಸತ್ ಸದಸ್ಯರಾಗಿರ್ತಕ್ಕಂಥ ತುಕಾರಾಂ ಅವರು ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿ ಶಾಸಕರಾಗಿ ಸಚಿವರಾಗಿದ್ದರೂ ಸಹ ಅದಕ್ಕೆ ಕಾರಣ ಸಚಿವ ಸಂತೋಷ್ ಲಾಡ್ ಅನ್ನೋದರಲ್ಲಿ ಸಹ ಸುಳ್ಳಲ್ಲ. ಆದರೆ ಸಂಸತ್ ಚುನಾವಣೆಯಲ್ಲಿ ತುಕಾರಾಂ ಅವರ ಚುನಾವಣೆಯ ವೇಳೆ ವಾಲ್ಮೀಕಿ ನಿಗಮದ ಹಗರಣದ ಹಣ ಬಳಕೆ ಆಯಿತು ಅನ್ನೋ ಆರೋಪ ದೇಶ ವಿದೇಶದಲ್ಲಿ ಖ್ಯಾತಿ ಕುಖ್ಯಾತಿಯನ್ನು ಪಡೆದರೂ ಸಹ ಸಚಿವ ಸಂತೋಷ್ ಲಾಡ್ ರವರ ವರ್ಚಸ್ಸು ಮಾತ್ರ ಗಣಿನಾಡಿನಲ್ಲಿ ಕಡಿಮೆ ಆಗಲೇ ಇಲ್ಲ. ಈ ಮೂಲಕವೇ ಈ ಸಂಡೂರು ಉಪ ಚುನಾವಣೆಯಲ್ಲಿ ಅನ್ನಪೂರ್ಣೇಶ್ವರಿ ಅವರನ್ನ ಗೆಲ್ಲಿಸುವ ಮೂಲಕ ಸಚಿವ ಸಂತೋಷ್ ಲಾಡ್ ರವರು ಕಾಂಗ್ರೆಸ್ಸನ್ನು ಸಂಡೂರಿನಲ್ಲಿ ಭದ್ರಕೋಟೆಯಾಗಿ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂಡೂರಿನ ಗೆಲ್ಲೋದ್ರಲ್ಲೂ ಸಹ ಸಚಿವ ಸಂತೋಷ್ ಲಾಡ್ ರವರು ಮಾಡಿದಂಥ ಸಾಕಷ್ಟು ರಣತಂತ್ರಗಳು ಸಹ ನೋಡೋದಾದರೆ ಅವು ಸಹ ರಣರೋಚಕ ಅಂತ ಹೇಳ್ಬೋದು. ಮೊದಲನೇ ಕಾರಣ ಅನ್ನೋದಾದರೆ ಪಕ್ಷದಲ್ಲಿದ್ದಂಥ ಭಿನ್ನಮತ ಮತ್ತು ಟಿಕೆಟ್ ಆಕಾಂಕ್ಷಿಗಳಲ್ಲಿದ್ದಂಥ ಅಸಮಾಧಾನವನ್ನು ಸರಿಪಡಿಸಿದ್ದು. ಹೌದು, ಉಪಚುನಾವಣೆ ಘೋಷಣೆ ಆದ ನಂತರ ಸಂಸತ್ ಸದಸ್ಯರಾಗಿರ್ತಕ್ಕಂಥ ತುಕಾರಾಂ ಅವರ ಪತ್ನಿಗೆ ಹೈಕಮಾಂಡ್ ಟಿಕೆಟನ್ನು ನೀಡೋದರಲ್ಲಿ ಮುಂದಾಯಿತು. ಆದರೆ ಅಲ್ಲಿದ್ದಂಥ ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಎಲ್ಲರೂ ಸಹ ತುಕಾರಾಂ ಅವರಕ್ಕೆ ಕುಟುಂಬಕ್ಕೆ ಯಾಕೆ ಟಿಕೆಟನ್ನು ಕೊಡ್ತೀರಾ, ಇತರರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅವ್ರಿಗೂ ಸಹ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳಿ ಸಾಕಷ್ಟು ಹೋರಾಟವನ್ನು ಸಹ ಮಾಡಿದ್ರು, ಪ್ರತಿಭಟನೆಯನ್ನು ಸಹ ಮಾಡಿದ್ರು, ಪಕ್ಷದ ನಾಯಕರುಗಳಲ್ಲಿ ತಮ್ಮ ಅಳಲನ್ನು ಸಹ ತೋಡ್ಕೊಂಡ್ರು. ಆದರೆ ಸಚಿವ ಸಂತೋಷ್ ಲಾಡ್ ರವರು ಪಟ್ಟನ್ನು ಹಿಡಿದುಕೊಂಡು ಈ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ಅವರಿಗೆ ಟಿಕೆಟ್ ಕೊಡಿಸೋದ್ರ ಮೂಲಕ ಪಕ್ಷದಲ್ಲಿದ್ದಂಥ ಅಸಮಾಧಾನ ಮತ್ತು ಟಿಕೆಟ್ ಆಕಾಂಕ್ಷಿಗಳಲ್ಲಿದ್ದಂಥ ಏನು ಗೊಂದಲ ಇತ್ತು ಅದನ್ನು ಸರಿಪಡಿಸೋದ್ರಲ್ಲಿ ಸಚಿವ ಸಂತೋಷ್ ಲಾಡ್ ರವರು ಯಶಸ್ವಿಯಾಗಿದ್ದೇ ಸಂಡೂರಿನ ಗೆಲ್ಲಕ್ಕೆ ಮೊದಲ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಎರಡನೇ ಕಾರಣ ನೋಡೋದಾದರೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಪ್ರಚಾರದಲ್ಲಿ ಸಾಕಷ್ಟು ಬಳಸ್ಕೊಂಡಿದ್ದು. ಉಪಚುನಾವಣೆ ಘೋಷಣೆ ಆದ ನಂತರ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಬ್ಯುಸಿ ಆಗಿದ್ದರೂ ಸಹ ಸಿಎಂ ಸಿದ್ದರಾಮಯ್ಯನವ್ರನ್ನ ಸಂಡೂರು ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರದ ಭಾಷಣಕ್ಕೆ ಅವ್ರನ್ನ ಬಳಸ್ಕೊಂಡ್ರು. ವಿಶೇಷವಾಗಿ 4 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಸಂಡೂರು ಭಾಗದಲ್ಲಿ ಬೇರೆ ಬೇರೆ ಹಳ್ಳಿಗಳಿಗೂ ಸಹ ಹೋಗಿ ಪ್ರಚಾರವನ್ನು ಮಾಡಿದರು. 3 ಉಪಚುನಾವಣೆಯ ವೇಳೆಯಲ್ಲಿ ಅತಿ ಹೆಚ್ಚು ಪ್ರಚಾರವನ್ನು ಮಾಡಿದ್ದು ಸಿಎಂ ಸಿದ್ದರಾಮಯ್ಯನವರು. ಸಂಡೂರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸಿಎಂ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಮಾಸ್ ಲೀಡರ್, ಹೀಗಾಗಿ ಅವರು ಸಂಡೂರು ಕ್ಷೇತ್ರದಲ್ಲಿ ಈ ಬಾರಿ ಪ್ರಚಾರವನ್ನು ಮಾಡಿದರೆ ಅತಿ ಹೆಚ್ಚು ಮತಗಳ ಮೂಲಕ ಗೆಲ್ಬಹುದು ಅನ್ನೋದು ಸಂತೋಷ್ ಲಾಡ್ ರವರ ಗೇಮ್ ಪ್ಲಾನ್ ಆಗಿತ್ತು. ಆ ಗೇಮ್ ಪ್ಲಾನ್ ಈಗ ಯಶಸ್ವಿಯಾಗಿದೆ. ಮೂರನೇ ಕಾರಣ ನೋಡೋದಾದರೆ ಏನು ಅಹಿಂದ ಮತಗಳ ಕ್ರೋಢೀಕರಣ. ವಿಶೇಷವಾಗಿ ಸಂಡೂರು ಉಪಚುನಾವಣೆಯ ವೇಳೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದಂಥ ಅಹಿಂದ ಮತಗಳೇನಿತ್ತು ಆ ಅಹಿಂದ ಮತಗಳ ಜೊತೆಗೆ ಮೇಲ್ವರ್ಗದ ಮತಗಳ ಕ್ರೋಢೀಕರಣ ಮಾಡೋದ್ರಲ್ಲೂ ಸಹ ಸಚಿವ ಸಂತೋಷ್ ಲಾಡ್ ಅವರು ಯಶಸ್ವಿಯಾಗಿದ್ದರಿಂದನೇ ಸಂಡೂರು ಉಪಚುನಾವಣೆಯನ್ನು ಗೆಲ್ಲೋದರಲ್ಲಿ ಸಾಧ್ಯವಾಯಿತು. ವಿಶೇಷವಾಗಿ ಅಹಿಂದ ಮತಗಳು ಅಂದರೆ ಮುಸ್ಲಿಂ ಆಗಿರ್ಬೋದು, ಕುರುಬಾ ಕಮ್ಯುನಿಟಿ ಆಗಿರ್ಬೋದು, ST ಆಗಿರ್ಬೋದು, ಹೀಗೆ ವಿವಿಧ ಎಲ್ಲ ಸಮುದಾಯದ ಮತಗಳನ್ನು ಸಹ ಸಚಿವ ಸಂತೋಷ್ ಲಾಡ್ ಅವರು ಕ್ರೋಢೀಕರಣ ಮಾಡಿದ್ದೇ ಸಂಡೂರು ಉಪಚುನಾವಣೆಯನ್ನು ಗೆಲ್ಲೋದಕ್ಕೆ ಯಶಸ್ವಿ ಆಯಿತು ಅಂತ ಹೇಳ್ಬೋದು. ನಾಲ್ಕನೇ ಕಾರಣ, ರೆಡ್ಡಿ ರಾಮುಲು ಸೆಡ್ಡು ಹೊಡೆದ್ರೂ ಸಹ ಲಾಡ್ ರವರು ಮಾತ್ರ ಪಟ್ಟನ್ನು ಬಿಡಲಿಲ್ಲ. ಉಪಚುನಾವಣೆ ಘೋಷಣೆ ಆದ ನಂತರ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಆದರೂ ಸಹ ವಿಶೇಷವಾಗಿ ಸಂಡೂರಿನಲ್ಲಿ ಬಿಜೆಪಿ ಬಾವುಟವನ್ನು ಹಾರಿಸಬೇಕು ಅಂತ ಹೇಳಿ ಅವರೇ ಸಹ ಸ್ವತಃ ಸಂಡೂರಿನ ಅಭ್ಯರ್ಥಿ ಅನ್ನೋ ನಿಟ್ಟಿನಲ್ಲಿ ಪ್ರಚಾರವನ್ನು ಮಾಡಿದರೂ ಸಹ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದ್ರೂ ಸಹ ಸಚಿವ ಸಂತೋಷ್ ಲಾಡ್ ರವರು ಸಹ ಎಲ್ಲೂ ಸಹ ಒಂದು ಹೆಜ್ಜೆನೂ ಸಹ ಹಿಂದೆ ಇಡಲಿಲ್ಲ. ರೆಡ್ಡಿ ರಾಮುಲು ಅವರಿಗೆ ತಕ್ಕದಾದಂಥ ತಿರುಗೇಟನ್ನು ಪ್ರಚಾರದಲ್ಲಿ ಕೊಡ್ತಾ ಹೋಗ್ತಾ ಬಂದರು. ವಿಶೇಷವಾಗಿ ರೆಡ್ಡಿ ಜನಾರ್ದನ್ ರೆಡ್ಡಿ ಸಂಡೂರಿಗೆ ಬರ್ತಾ ಇರೋದು ಗಣಿಗಳನ್ನು ನೋಡಿಕೊಂಡು, ಗಣಿಗುಡ್ಡಗಳನ್ನು ನೋಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ನಾನು ನಿಮ್ಮ ಜೊತೆಗೆ ಕಳೆದ 20 ವರ್ಷಗಳಿಂದ ನಿಮ್ಮ ಕಷ್ಟ ಸುಖದಲ್ಲಿ ಇದ್ದೀನಿ ಅಂತ ಹೇಳಿ ಜನರ ಮನವೊಲಿಸುವ ಮೂಲಕ ರೆಡ್ಡಿ ರಾಮುಲು ಅವರಿಗೆ ಒಂದು ತಿರುಗೇಟನ್ನು ಕೊಟ್ಟಿದ್ದೂ ಸಹ ವಿಶೇಷವಾಗಿ ಈ ಚುನಾವಣೆಯನ್ನು ಗೆಲ್ಲೋದಕ್ಕೆ ಕಾರಣವಾಯಿತು. ಇನ್ನೊಂದು ಕಾರಣವನ್ನು ನೋಡೋದಾದರೆ ಸಚಿವ ಸಂತೋಷ್ ಲಾಡ್ ರವರ ಸರಳತೆ ಮತ್ತು ವಿನಯತೆ.
ಸಚಿವ ಸಂತೋಷ್ ಲಾಡ್ ಎಷ್ಟೇ ಬಹುದೊಡ್ಡದಾದಂಥ ಗಣಿದಣಿ ಆದರೂ ಸಹ, ಸಾವಿರಾರು ಕೋಟಿ ಒಡೆಯರಾದರೂ ಸಹ ಅವರಲ್ಲಿ ವಿಶೇಷವಾಗಿ ಕಂಡುಬರುವಂಥದ್ದು ಸರಳತೆ ಮತ್ತು ವಿನಯತೆ. ಸಚಿವ ಸಂತೋಷ್ ಲಾಡ್ ಅವರ ಈ ಸರಳತೆ ಮತ್ತು ವಿನಯ ಏನಿದೆ, ಇದು ಸಹ ಸಂಡೂರು ವಿಧಾನಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಾಕಷ್ಟು ಪ್ರಮುಖ ಕಾರಣ ಆಯಿತು ಅನ್ಬೋದು. ಯಾಕಂತಂದರೆ ಸಚಿವ ಸಂತೋಷ್ ಲಾಡ್ ಅವರು ಸಂಡೂರಿಗೆ ಬಂದರೆ ಬಹುದೊಡ್ಡದಾದಂಥ ಮಾಸ್ ಕೂಡುತ್ತೆ. ಅವರೆಲ್ಲರೂ ಸಹ ನಾನು ನೀನು ಅನ್ನದೇನೆ, ಯಾರನ್ನೂ ಸಹ ದೊಡ್ಡವರು ಚಿಕ್ಕವರು ಅನ್ನದೇ ಎಲ್ಲರನ್ನೂ ಸಹ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಹೀಗಾಗಿಯೇ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಯಕರ್ತರ ಜೊತೆ ಮತ್ತು ಕ್ಷೇತ್ರದ ಜನರ ಜೊತೆಗೆ ಒಂದು ಒಡನಾಟವನ್ನು ಹೊಂದ್ಕೊಂಡಿದ್ದಾರೆ. ಆ ಒಡನಾಟದಿಂದನೇ ಇವತ್ತು ಸಂಡೂರು ಉಪಚುನಾವಣೆ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಆಯಿತು ಅನ್ಬೋದು. ಇನ್ನೊಂದು ಕಾರಣವನ್ನು ನೋಡೋದಾದರೆ ವಾಲ್ಮೀಕಿ ನಿಗಮದ ಹಗರಣದ ಆರೋಪ. ವಾಲ್ಮೀಕಿ ನಿಗಮದ ಹಗರಣದ ಆರೋಪ ಸಚಿವ ಸಂತೋಷ್ ಲಾಡ್ ಮತ್ತು ತುಕಾರಾಂ ಅವರ ಮೇಲೆ ಕೇಳಿಬಂತು. ವಾಲ್ಮೀಕಿ ನಿಗಮದ ಹಗರಣದ ಹಣ ಈ ತುಕಾರಾಂ ಅವರ ಚುನಾವಣೆಗೆ ಬಳಕೆ ಆಯಿತು ಅನ್ನೋ ಒಂದು ಆರೋಪ ಸಂಸತ್ ಚುನಾವಣೆಯಲ್ಲಿ ಕೇಳಿ ಬಂತು. ಅದನ್ನು ಈ ಬಾರಿ ವಿಶೇಷವಾಗಿ ಬಿಜೆಪಿ ನಾಯಕರು ಪ್ರಚಾರದ ವೇಳೆಯನ್ನು ಸಹ ಹೇಳ್ಕೊಂಡ್ರು. ಆದರೆ ಸಚಿವ ಸಂತೋಷ್ ಲಾಡ್ ಅವರು ಬಿಜೆಪಿ ಮಾಡಿದಂಥ ಎಲ್ಲ ಆರೋಪಗಳಿಗೆ ತಕ್ಕ ತಿರುಗೇಟನ್ನು ಕೊಡೋದ್ರ ಮೂಲಕ ವಾಲ್ಮೀಕಿ ನಿಗಮದ ಹಗರಣ ನಮ್ಮ ಕ್ಷೇತ್ರಕ್ಕೆ ಅದರ ಹಣ ಬಳಕೆ ಆಗಿಲ್ಲ ಅನ್ನೋ ಒಂದು ಸಂದೇಶವನ್ನು ಕ್ಷೇತ್ರದ ಜನರಿಗೆ ಸಾಕಷ್ಟು ಸೂಕ್ಷ್ಮವಾಗಿ ತಿಳಿ ಹೇಳುವ ಮೂಲಕ ವಾಲ್ಮೀಕಿ ನಿಗಮದ ಹಗರಣದ ಬಿಸಿ ಏನಿದೆ, ಅದರ ಆರೋಪ ಏನಿದೆ, ಅದನ್ನು ತಟ್ಟಲಿಕ್ಕೆ ಬಿಡದೇ ಇರೋದು ಸಹ ಸಚಿವ ಸಂತೋಷ್ ಲಾಡ್ ಅವರು ಸಂಡೂರನ್ನ ಗೆಲ್ಲಕ್ಕೆ ಪ್ರಮುಖ ಕಾರಣ ಆಯಿತು ಅಂತ ಹೇಳ್ಬೋದು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.